14,000 ಸ್ಟೈಪಂಡ್ ಸ್ಟಾರ್ಟ್ ಆಗುತ್ತೆ. 20,000 ಸ್ಟೈಪಂಡ್ಗಳನ್ನು ಪಡ್ಕೊಂಡಿದ್ದಾರೆ. ಎಲಿಜಿಬಿಲಿಟಿ, ಈ ಡಿಪ್ಲೊಮಾ ಪ್ರವೇಶವನ್ನು ಪಡೆಯೋಕೆ ಎಲಿಜಿಬಿಲಿಟಿ ಏನಿದೆ ಅಂದರೆ, ಒಂದು ಕಡ್ಡಾಯವಾಗಿ SSLC ಪಾಸ್ ಆಗಿರಬೇಕು. ಇನ್ನೊಂದು SSLC ಪಾಸ್ ಆದವರು ಇವರು ಫಸ್ಟ್ ಸೆಮಿಸ್ಟರ್ಗೆ ಅಡ್ಮಿಷನ್ ಪಡೆದುಕೊಳ್ಳಬಹುದು. ಹಾಗೂ ಮೂರನೇ ಸೆಮಿಸ್ಟರ್ಗೆ ಲ್ಯಾಟರಲ್ ಎಂಟ್ರಿ ಅಂತ ನಾವು ಕರಿತೀವಿ. ಅದಕ್ಕೆ PU ಸೈನ್ಸ್ ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳು ಅಥವಾ ITI ಫಿಟರ್, ಟರ್ನರ್ ಅಂಡ್ ಡ್ರಾಫ್ಟ್ಸ್ಮನ್ ಈ ಕೋರ್ಸ್ಗಳನ್ನು ಪೂರೈಸಿ ಥರ್ಡ್ ಸಮ್ ಲ್ಯಾಟರಲ್ ಎಂಟ್ರಿನ ಪಡೆದುಕೊಳ್ಳಬಹುದು. ಸೊ ಯಾವ ಕೋರ್ಸ್ಗಳನ್ನು ಅವರು ಮೂರನೇ ಸೆಮಿಸ್ಟರ್ಗೆ ಎಂಟ್ರಿ ಆಗ್ಬೋದು ಅಥವಾ ಫಸ್ಟ್ ಸೆಮಿಸ್ಟರ್ಗೆ ಅಡ್ಮಿಷನ್ ತಗೋಬೇಕು ಅಂದರೆ SSLC ಕಂಪಲ್ಸರಿ ಪಾಸ್ ಆಗಬೇಕು. ಸರ್ ಇದು ಮೆಕ್ಯಾಟ್ರಾನಿಕ್ಸ್ ಅಂದ್ರೆ ಈಗ ಅಪ್ಕಮಿಂಗ್ ಬ್ರಾಂಚ್ ಅಲ್ಲಿ ಇದನ್ನ ಯಾಕೆ ನಾವು ಚೂಸ್ ಮಾಡ್ಕೊಂಡಿದ್ದೀವಿ ಅಂದ್ರೆ, ಇವಾಗ ಲೇಟೆಸ್ಟ್ ಎಲೆಕ್ಟ್ರಾನಿಕ್ ಮತ್ತೆ EV ಎಲೆಕ್ಟ್ರಿಕಲ್ ಟೆಕ್ನಾಲಜಿ ಕಾಂಬಿನೇಷನ್ ಅಲ್ಲಿ ಬರ್ತಾ ಇದೆ. ಬಟ್ ಇವೆರಡು ಕಾಂಬಿನೇಷನ್ ಆಗ್ಬೇಕಂದ್ರೆ ಮೆಕ್ಯಾನಿಕಲ್ ಬೇಕು. ಯಾವ್ದೋ ಒಂದು ವೆಹಿಕಲ್ ರೋಡಲ್ಲಿ ಓಡಾಡ್ಬೇಕಂತಂದ್ರೆ ಮೆಕ್ಯಾನಿಕಲ್ ವೆಹಿಕಲ್ ಆರ್ ಆಟೋಮೊಬೈಲ್ ವೆಹಿಕಲ್ ಅಂತ ಹೇಳ್ಬೋದು. ಬಟ್ ಅದಕ್ಕೆ ಒಳಗಡೆ ಈಗ ಏನಾಗಿದೆ, ಟೆಕ್ನಾಲಜಿ ಅಪ್ಡೇಟ್ ಆಗ್ತಿದೆ. ಈಗ ನೀವು ಕಾರ್ ಫೀಚರ್ಸ್ ಅಲ್ಲಿ ನೋಡ್ಬೋದು, 80+ ಫೀಚರ್ಸ್, ಟೆಕ್ನಾಲಜಿ ಫೀಚರ್ಸ್ ಎಲ್ಲ ಆಡ್ ಮಾಡ್ತಿದ್ದಾರೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇಂಪ್ರೂವ್ ಆಗ್ತಿದೆ, ಎಲೆಕ್ಟ್ರಿಕಲ್ ಸಿಸ್ಟಮ್ ಇಂಪ್ರೂವ್ ಆಗ್ತಾ ಇದೆ. ಸೊ ಅದಕ್ಕೆ ಈ ಕಾಂಬಿನೇಷನ್ ಆಫ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮೂರು ಸೇರ್ಬಿಟ್ಟು ಏನು ಬ್ರಾಂಚ್ ಆಗಿದೆ, ಇದಕ್ಕೆ ನಾವು ಮೆಕ್ಯಾಟ್ರಾನಿಕ್ಸ್ ಬ್ರಾಂಚ್ ಅಂತ ಕರೀತೀವಿ. ಸೊ ಇದು ಅಪ್ಕಮಿಂಗ್ ಟ್ರೆಂಡ್ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ. ಮುಂದೆ ಬರುವಂತ ಇಂಡಸ್ಟ್ರೀಸ್ ಏನು ಚೇಂಜ್ ಆಗುತ್ತೆ ನೆಕ್ಸ್ಟ್ ಡೆಕೆಡ್ ಅಲ್ಲಿ, ಅದಕ್ಕೆ ಅನುಗುಣವಾಗಿ ಅವರಿಗೆ ಅನುಕೂಲ ಆಗಲಿ ಅಂತ ವಿದ್ಯಾರ್ಥಿಗಳಿಗೆ ಈ ಕೋರ್ಸ್ ಅನ್ನು ನಾವು ಅಪ್ರೂವಲ್ ಪಡೆದುಕೊಂಡಿದ್ದೀವಿ. ಸೊ ಇಲ್ಲಿ ಕೆಲವು ರಿಸರ್ವೇಷನ್ಸ್ ಇದಾವೆ. ಒಂದು ವಿದ್ಯಾರ್ಥಿನಿಯರಿಗೆ, ವುಮೆನ್ಸ್ಗೆ ಅಥವಾ ಗರ್ಲ್ ಕ್ಯಾಂಡಿಡೇಟ್ಗೆ 33% ರಿಸರ್ವೇಷನ್ ಇರುತ್ತೆ. ನಮ್ಗೆ ಎಲ್ಲ 60 ಸೀಟ್ಗೂ 33% ರಿಸರ್ವೇಷನ್ ವಿದ್ಯಾರ್ಥಿನಿಯರಿಗೆ ಅಂತ. ಅಂಡ್ ಸ್ಕಾಲರ್ಶಿಪ್ ಯಾವ ತರ ಬರುತ್ತೆ ವಿದ್ಯಾರ್ಥಿಯರಿಗೆ? ಸೊ ಸ್ಕಾಲರ್ಶಿಪ್ SC/ST ಅವರಿಗೆ 70% ಲಾಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಪಡೆದುಕೊಂಡಿದ್ದಾರೆ. OBC 280 60 to 75% ಆಫ್ ದ ಫೀಸ್ ಏನು ಕಟ್ತಾರೆ ಅದೊಂದು ಸ್ಕಾಲರ್ಶಿಪ್ ಆಲ್ರೆಡಿ ಅವರ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ. ಸೊ ಇದು ಸ್ಕಾಲರ್ಶಿಪ್. ಸೊ ಫೀಸ್ ಬಂದ್ಬಿಟ್ಟು ಕಾಲೇಜ್ದು ಪ್ರತಿ ವರ್ಷ 36,500 ಫೀಸ್ ಇದೆ. ಫಸ್ಟ್ ಅಡ್ಮಿಷನ್ ಆಗಬೇಕಾದ್ರೆ 22,750 ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಂತ ಹೇಳ್ತೀವಿ. ಪೇರೆಂಟ್ಸ್ಗೆ ಅನುಕೂಲ ಆಗಲಿ ಅಂತ ಪ್ರತಿ ವರ್ಷ ನಾವು 2 ಇನ್ಸ್ಟಾಲ್ಮೆಂಟ್ ಕೊಡ್ತೀವಿ. ಸೊ ದಟ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅವ್ರು 22,750 ಅಡ್ಮಿಷನ್ ಆಗಬೇಕಾದ್ರೆ ತುಂಬಬೇಕು. ನೆಕ್ಸ್ಟ್ 6 ಮಂತ್ಸ್ ಅವರಿಗೆ ಟೈಮ್ ಕೊಡ್ತೀವಿ. ಸೆಕೆಂಡ್ ಸೆಮಿಸ್ಟರ್ ಸ್ಟಾರ್ಟ್ ಆದಾಗ ಅವರು ಇನ್ನೂ ಉಳಿದಿರುವಂಥ 13,750 ಆ ಫೀಸನ್ನು ಕ್ಲಿಯರ್ ಮಾಡ್ತೀವಿ. ಸೊ ಅದೊಂದು ಪೇರೆಂಟ್ಸ್ಗೆ ಅನುಕೂಲ ಆಗಲಿ. ಯಾಕಂದ್ರೆ ನಮ್ಮಲ್ಲಿ ಜಾಸ್ತಿ ವಿದ್ಯಾರ್ಥಿಗಳು ಬರೋದು ರೂರಲ್ ಬ್ಯಾಕ್ಗ್ರೌಂಡ್ ಇಂದ. ಸೊ ರೂರಲ್ ಬ್ಯಾಕ್ಗ್ರೌಂಡ್ ಪೇರೆಂಟ್ಸ್ಗೆ ಅನುಕೂಲ ಆಗಲಿ ಅಂತ ಆ ಫೀಸನ್ನು ನಾವು ಇನ್ಸ್ಟಾಲ್ಮೆಂಟ್ ಮುಖಾಂತರ 2 ಇನ್ಸ್ಟಾಲ್ಮೆಂಟ್ ಮುಖಾಂತರ ಕಟ್ತೀವಿ. ಸರ್ ಈಗ ಈ ಸಲ ಅಡ್ಮಿಷನ್ ಪ್ರೊಸೆಸ್ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮೂಲಕ ಆನ್ಲೈನ್ ಪ್ರೊಸೆಸ್ ಆಗಿದೆ. ಸೊ ಈ ಆನ್ಲೈನ್ ಪ್ರೊಸೆಸ್ 27ನೇ ತಾರೀಕು, ಮೇ ತಿಂಗಳ 27ನೇ ತಾರೀಕು ಕೊನೆಯ ದಿನಾಂಕ ಇದೆ. ಸೊ ಎಲ್ಲ ಪ್ರೊಸೆಸ್ ಆನ್ಲೈನ್ ಆಗುತ್ತೆ. ಮೆರಿಟ್ ಕಮ್ ರೂಸ್ಟರ್ ಸಿಸ್ಟಮ್ ಮೇಲೆ ಸೆಲೆಕ್ಷನ್ ಆಗುತ್ತೆ. ಸರ್ ಕರ್ನಾಟಕದ ಎಲ್ಲ ಜಿಲ್ಲೆ ವಿದ್ಯಾರ್ಥಿಗಳು ಇದಕ್ಕೆ ಸರ್ ಈಗ ನಮ್ಮ ತುಮಕೂರು ಸೆಂಟರ್ ನಮ್ದು ಪ್ರತಿ ಸಲ ಅಡ್ಮಿಷನ್ 100% ಆಗುತ್ತೆ. ಸರ್ ಅಡ್ಮಿಷನ್ ನಾನು ಪರ್ಸೆಂಟೇಜ್ ಹೇಳ್ತೀನಿ, ಡೇಟಾ ಯಾವ ಥರ ಇದೆ ಅಂತ. ಲೋಕಲ್ ತುಮಕೂರು ಅರೌಂಡ್ 30% ಇದೆ. ಶಿರಾ, ಕುಣಿಗಲ್ಲು, ಉಡುಪಿ, ಆಮೇಲೆ ಕೊರಟಗೆರೆ ಈ ಥರ ಸರೌಂಡಿಂಗ್ ಇದರಲ್ಲಿ ಒಂದು 20 to 40% ಇದೆ. ಇನ್ನೊಂದು 20-30% ಬೇರೆ ಡಿಸ್ಟ್ರಿಕ್ಟ್ ಅವರು ಬಂದು ಅಡ್ಮಿಷನ್ ಆ ಥರ ನಮ್ದು ಅಡ್ಮಿಷನ್ ಎಸ್. ಈ ಸಲ ಅವರು ಮೊದಲು ಲಾಸ್ಟ್ ಇಯರ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸ್ ಮೇಲೆ ಅಡ್ಮಿಷನ್ ಕೊಡ್ತಾ ಇದ್ವಿ. ಈ ಸಲ KEA ಹೋಗಿರೋದ್ರಿಂದ ಆನ್ಲೈನ್ ಪ್ರೊಸೆಸ್ ಯಾವ ವಿದ್ಯಾರ್ಥಿಗಳು ಕರ್ನಾಟಕದ ಯಾವುದೇ ಜಿಲ್ಲೆಯ ವಿದ್ಯಾರ್ಥಿಗಳು ಇದಕ್ಕೆ ಸರ್ ಹಾಸ್ಟೆಲ್ ಈಗ ಕನ್ಸ್ಟ್ರಕ್ಷನ್ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ವಿದಿನ್ 4 to 6 ಮಂತ್ಸ್ ಅಲ್ಲಿ ಹಾಸ್ಟೆಲ್ 100% ವರ್ಕಿಂಗ್ ಆಗುತ್ತೆ. ಅದ್ರ ಜೊತೆ ನಮ್ದು ಒಂದು KMRC ಅಡಿಯಲ್ಲಿ ಒಂದು ಹೊಸ ವರ್ಕ್ಶಾಪ್ ಕೂಡ ಕಂಡಕ್ಟ್ ಆಗ್ತದೆ. ಈ ವರ್ಕ್ಶಾಪ್ ಯಾಕೆ ಕಂಡಕ್ಟ್ ಮಾಡ್ತಿದೀವಿ ಅಂತಂದ್ರೆ, ಈಗ ನಾವು ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್, ನ್ಯಾಷನಲ್ ಲೆವೆಲ್ ಸ್ಕಿಲ್ ಕಾಂಪಿಟೇಷನ್ ನಡೀತಿದೆ. ನೀವು ನೋಡ್ತಿರ್ಬೋದು ಪೇಪರ್ಗಳು, ಈಗ ನಿಮ್ಮ ಪೇಪರ್ಗಳು ನೀವು ಹಾಕ್ತಿರ್ಬೋದು. ಸೊ ನ್ಯಾಷನಲ್ ಕಾಂಪಿಟೇಷನ್ ಅಲ್ಲಿ ಈ ವರ್ಷದಲ್ಲಿ GTTC 14 ಮೆಡಲ್ಗಳನ್ನು ಪಡೆದುಕೊಂಡಿದೆ. ಎಲ್ಲಾ ಸ್ಟೇಟ್ಸ್ ಮಧ್ಯದಲ್ಲಿ ಕರ್ನಾಟಕ ರಾಜ್ಯವು 14 ಮೆಡಲ್ಗಳನ್ನು ಪಡೆದುಕೊಂಡು ಫಸ್ಟ್ ರ್ಯಾಂಕ್ ಅಲ್ಲಿ ಇದೆ. ಸೊ ಲಾಸ್ಟ್ ಪ್ರೀವಿಯಸ್ ವರ್ಲ್ಡ್ ಸ್ಕಿಲ್ ಹೋದಾಗ GTTC ಇಂದ 3 ಮೆಡಲ್ಗಳನ್ನು ವರ್ಲ್ಡ್ ಲೆವೆಲ್ ಅಲ್ಲಿ ಬಿದ್ದಿದೆ. ಸೊ ಈ ವರ್ಷ ಅದು ಇನ್ನೂ ಜಾಸ್ತಿ ಆಗೋ ಲೆವೆಲ್ಗೆ. ಸೊ ಟ್ರೈನಿಂಗ್ಸು ವಿದ್ಯಾರ್ಥಿಗಳು ಅದೇ ತರ ವರ್ಲ್ಡ್ ಸ್ಕಿಲ್ ಲೆವೆಲ್ ತರ ಟ್ರೈನಿಂಗ್ಗಳು ಇಲ್ಲಿ ವಿದ್ಯಾರ್ಥಿಗಳಿಗೆ ಆಗ್ತಿದ್ದಾರೆ. ಇನ್ಸ್ಟಾಲ್ಮೆಂಟ್ ಎಸ್ ಸರ್, ಅದನ್ನ ಪ್ರಯತ್ನ ಮಾಡ್ತೀವಿ ಸರ್. ನಮ್ಮ ಹೆಡ್ ಆಫೀಸ್ಗೆ ಹೇಳ್ಬಿಟ್ಟು ಮ್ಯಾನೇಜ್ಮೆಂಟ್ ಪರ್ಮಿಷನ್ ತಗೊಂಡು
Correct. ವಿದ್ಯಾರ್ಥಿಗಳು. Correct. 2 ಇನ್ಸ್ಟಾಲ್ಮೆಂಟ್ ಅಂತ ಹೇಳಕ್ಕಾಗಲ್ಲ. Correct. 2 ಜಾಸ್ತಿ ಬಟ್ ಸರ್ ಅಂದ್ರೆ ಯಾವ ತರ ಪ್ರೊಸೆಸ್ ಇದೆ ಜಸ್ಟ್ ಹೇಳ್ತೀನಿ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಅವ್ರು ಕಟ್ತಾರೆ, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅವ್ರಿಗೆ ಅವರು ಸ್ಕಾಲರ್ಶಿಪ್ ಬರುತ್ತೆ. ಆ ಸ್ಕಾಲರ್ಶಿಪ್ ದುಡ್ಡನ್ನ ನಾವು ಫೀಸ್ಗೆ ಅಡ್ಜಸ್ಟ್ ಮಾಡ್ತಾ ಹೋಗ್ತೀವಿ. ಸೊ ಹಿಂಗಾಗಿ ನೆಕ್ಸ್ಟ್ EMIಸ್ಗೆ ಅವ್ರಿಗೆ ಪ್ರಾಬ್ಲಮ್ ಇದೆ. ಸೊ ಆ ರೀಸನ್ನಿಂದ ನಾವು ಎರಡು ಸ್ಕಾಲರ್ಶಿಪ್ ಅಂತಲ್ಲ, ವಿದ್ಯಾಭ್ಯಾಸ ಖರ್ಚಿರುತ್ತೆ. ಕರೆಕ್ಟ್. ನಿಮ್ಮಲ್ಲಿ ಹಾಸ್ಟೆಲ್ಸ್ ಫೆಸಿಲಿಟೀಸ್ ಇಲ್ಲ, ಹಾಗಾಗಿ ಹೊರಗಡೆ ಈ ಸಲ ವಿದಿನ್ 6 ಮಂತ್ಸ್ ಹಾಸ್ಟೆಲ್ ಮಿನಿಮಲ್ ಫೀಸ್ ಇರುತ್ತೆ ಸರ್. ಬರೀ ಅವ್ರದ್ದು ಏನು ಫುಡ್ ಏನಿರುತ್ತೆ ಅವ್ರು ಇಂಡಿವಿಜುವಲ್ ಅದನ್ನ ಪೇ ಮಾಡಬೇಕಾಗುತ್ತೆ. ಉಳಿದ ಹಾಸ್ಟೆಲ್ ಫೀಸು ಈಗ ಗವರ್ಮೆಂಟ್ ಫೀಸ್ ತರನೇ ಇರುತ್ತೆ, 4,000 to 6,000 rupees ಇರುತ್ತೆ ಇಯರ್. ಬಿಟ್ಟರೆ ಜಾಸ್ತಿ ಫುಡ್ ಪ್ರೊವೈಡ್ ಮಾಡಿ. ಫುಡ್ ಇಲ್ಲ ಸರ್, ಫುಡ್ ಅವ್ರು ಇಂಡಿವಿಜುವಲ್ ಶೇರಿಂಗ್ ಬೇಸಿಸ್ ಅಲ್ಲಿ ಇರುತ್ತೆ.